ಇವತ್ತಿನ ವಿಡಿಯೋದಲ್ಲಿ ನಾನು ಅರಿಶಿನವನ್ನ ನಾವು ಯಾಕೆ ಬಳಸಲೇಬೇಕು, ಅದರಲ್ಲೂ ಚಳಿಗಾಲದಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗಿ ಬಳಸಬೇಕು, ಹಾಗೇನೆ ಯಾವ ರೀತಿಯಲ್ಲಿ ಬಳಸೋದ್ರಿಂದ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಪ್ರಾಡಕ್ಟ್ ಲಿಂಕ್ ನಿಮ್ಗೂ ಕೂಡ ಬೇಕಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಾನು ಪ್ರಾಡಕ್ಟ್ ಅನ್ನ ಟ್ಯಾಗ್ ಮಾಡಿದ್ದೀನಿ. ಹಾಗೇನೆ ಫೇಸ್ಬುಕ್ ಅಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕಂತ ಅಂದ್ರೆ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ. ಅರಿಶಿನವನ್ನ ನಾವು ಬಳಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇದೊಂದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳಬಹುದು. ನಾವು ಯಾವುದೇ ರೀತಿಯ ಅಡುಗೆಯಲ್ಲಿ ಬಳಸಬಹುದು ಅಥವಾ ನಾವು ಯಾವುದೇ ರೀತಿಯ ಕಷಾಯ ಎಲ್ಲ ಮಾಡ್ತೀವಾದ್ರೆ ಅದರಲ್ಲಿ ಕೂಡ ನಾವು ಅರಿಶಿನವನ್ನ ತಪ್ಪದೆ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇನ್ನು ಕೆಲವೊಂದ್ಸರಿ ಏನಾಗುತ್ತೆ, ಏನಾದ್ರೂ ಸಣ್ಣ ಪುಟ್ಟ ಗಾಯಗಳಾದಾಗ ತುಂಬಾನೇ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಲ್ವಾ, ರಕ್ತಸ್ರಾವ ತುಂಬಾನೇ ಆಗ್ತಾ ಇರುತ್ತೆ ಅಥವಾ ರಕ್ತ ನಿಲ್ಲೋದಿಲ್ಲ ಸಡನ್ಲಿ. ಆ ತರ ಗಾಯಗಳಾದಾಗ ನಾವು ಅರಿಶಿನವನ್ನ ಬಳಸಬಹುದು. ರಕ್ತ ಕಟ್ಟೋದಕ್ಕೆ ಅಥವಾ ರಕ್ತ ನಿಲ್ಲೋದಕ್ಕೆ ಕೂಡ ನಾವು ಅರಿಶಿನವನ್ನ ಬಳಸಬಹುದು. ಇನ್ನು ಚರ್ಮಕ್ಕೆ ತುಂಬಾನೇ ಒಳ್ಳೆಯದು. ನಾವು ಮುಖಕ್ಕೆ ಎಲ್ಲ ಯಾವುದೇ ರೀತಿ ಸ್ಕ್ರಬ್ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದಿದ್ರೆ ಅಥವಾ ಏನಾದ್ರೂ ಫೇಸ್ ಪ್ಯಾಕ್ ಎಲ್ಲ ಮಾಡೋದಿದ್ರೆ ಕೂಡ ನಾವು ಅದರಲ್ಲಿ ಅರಿಶಿನವನ್ನ ಬಳಸೋದ್ರಿಂದ ಮುಖದಲ್ಲಿ ಗ್ಲೋ ಜಾಸ್ತಿ ಆಗುತ್ತೆ. ಹಾಗೇನೆ ಕಲೆಗಳಿದ್ರೆ, ಸುಕ್ಕು ನೆರಿಗೆ ಎಲ್ಲ ಇದ್ರೆ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳಿರೋರಿಗೆ ಕೂಡ ತುಂಬಾನೇ ಒಳ್ಳೆಯದು. ಆದಷ್ಟು ಆಹಾರದಲ್ಲಿ ನಾವು ಅರಿಶಿನವನ್ನ ಬಳಸಿದ್ರೆ ಕೂಡ ಸಾಕಾಗುತ್ತೆ. ಅಡುಗೆಯಲ್ಲಿ ಬಳಸೋದ್ರಿಂದ ಜೀರ್ಣಶಕ್ತಿ ಹೆಚ್ಚುತ್ತೆ. ಹಾಗೇನೆ ಗ್ಯಾಸ್ಟ್ರಿಕ್, ಹೊಟ್ಟೆಯುಬ್ಬರ ಸಮಸ್ಯೆ ಎಲ್ಲ ಇದ್ರೆ ಅವುಗಳನ್ನ ಕೂಡ ದೂರ ಇಡಬಹುದು. ಇನ್ನು ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಈ ಅರಿಶಿನ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು. ನಿದ್ರಾಹೀನತೆ ಸಮಸ್ಯೆ ಯಾರಿಗಾದ್ರೂ ಇದ್ರೆ, ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಬರಲ್ಲ ಸರಿಯಾಗಿ ಅನ್ನೋ ತರ ಇದ್ರೆ, ರಾತ್ರಿ ಮಲಗೋದಕ್ಕಿಂತ ಒಂದು ಅರ್ಧ ಅಥವಾ 1 ಗಂಟೆ ಮುಂಚೆ 1 ಲೋಟ ಆಗುವಷ್ಟು ಬೆಚ್ಚಗಿನ ಹಾಲಿಗೆ 1 ಚಿಟಿಕೆ ಅರಿಶಿನವನ್ನ ಹಾಕಿ ಕುಡಿಯೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ದೂರ ಆಗುತ್ತೆ. ಇನ್ನು ಕೆಲವೊಂದ್ಸರಿ ಏನಾಗುತ್ತೆ, ನಮ್ಗೆ ಚರ್ಮದಲ್ಲಿ ಎಲ್ಲೇ ಇರಬಹುದು ನಂಜು ತರ ಆಗುತ್ತೆ, ಗುಳ್ಳೆಗಳು, ಕಜ್ಜಿ, ತುರಿಕೆ ಎಲ್ಲ ಕೂಡ ಆಗತ್ತೆ ಅಲ್ವಾ. ಅದಕ್ಕೆ ಕೂಡ ನಾವು ಅರಿಶಿನವನ್ನ ಒಂದು ಮನೆಮದ್ದಾಗಿ ಬಳಸಬಹುದು. ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಚಿಟಿಕೆ ಅರಿಶಿನವನ್ನ ಮಿಕ್ಸ್ ಮಾಡಿಕೊಂಡು ಎಲ್ಲಿ ನಮ್ಗೆ ಗುಳ್ಳೆ ಆಗಿದೆ, ನಂಜು ತರ ಆಗಿದೆ, ತುರಿಕೆ ಇದೆ, ಕಜ್ಜಿ ಇದೆ ಅಲ್ಲಿಗೆ ಹಚ್ಚಬಹುದು. ಈ ತರ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಕೂಡ ಈ ತುರಿಕೆ, ಕಜ್ಜಿ ಎಲ್ಲವೂ ಕೂಡ ಕಡಿಮೆ ಆಗ್ತವೆ. ಇನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ಚಳಿಗಾಲದಲ್ಲಿ ಅರಿಶಿನವನ್ನ ಬಳಸಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ನಮ್ಮ ಇಮ್ಯುನಿಟಿ ಕಡಿಮೆ ಇರುತ್ತೆ. ಹಾಗೇನೆ ಬೇರೆ ಬೇರೆ ರೀತಿಯ ವೈರಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಲ್ಲ ಆಗೋದು ತುಂಬಾ ಜಾಸ್ತಿ ಅಲ್ವಾ. ಶೀತ, ಕೆಮ್ಮು, ಗಂಟ್ಲು ಕೆರೆತ, ಹಾಗೇನೆ ಜ್ವರ ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಈ ತರ ಇನ್ಫೆಕ್ಷನ್ಸ್ಗಳು ಬರಬಾರ್ದು ನಮ್ಗೆ ಅಂತ ಆದ್ರೆ ಕೂಡ ನಾವು ಅರಿಶಿನವನ್ನ ಅಡುಗೆಯಲ್ಲಿ ಬಳಸಬಹುದು. ಇನ್ನು ಶೀತ, ಕೆಮ್ಮು, ಗಂಟ್ಲು ಕಿರಿಕಿರಿ ಎಲ್ಲ ಇದ್ದಾಗ ನಾವು ಯಾವುದೇ ರೀತಿಯ ಕಷಾಯ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಕೂಡ ನಾವು 1 ಚಿಟಿಕೆ ಅರಿಶಿನವನ್ನ ಬಳಸೋದ್ರಿಂದ ಎಲ್ಲವನ್ನ ಕೂಡ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನೋಡಿದ್ರಲ್ಲ, ನಾವು ಅರಿಶಿನವನ್ನ ಅಡುಗೆಗಲ್ದೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಬಳಸಬಹುದು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.